ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ನಾನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇವತ್ತಿನ ದಿನ ನಾನು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದರಲ್ಲಿನೂ ಈಸ್ಟರ್ನ್ ಚಿಕನ್ ಮಸಾಲಾನ ಉಪಯೋಗಿಸ್ಕೊಂಡು. ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಕರ್ನಾಟಕ ಸ್ಟೈಲ್ ಚಿಕನ್ ಫ್ರೈ ಎಷ್ಟು ಪರ್ಫೆಕ್ಟ್ ಆಗಿತ್ತು ಗೊತ್ತಾ? ಸೂಪರ್ ಆಗಿ ಬಂದಿತ್ತು. ಹಾಗಾಗಿ ಅದೇ ಈಸ್ಟರ್ನ್ ಚಿಕನ್ ಮಸಾಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ಗಾರ್ಲಿಕ್ ಚಿಕನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಈಸ್ಟರ್ನ್ ಚಿಕನ್ ಮಸಾಲಾನ ಉಪಯೋಗಿಸ್ಕೊಂಡು ತುಂಬಾ ಡಿಫ್ರೆಂಟ್ ಆಗಿರುವಂತಹ ಡಿಶಸ್ ಅನ್ನ ಡಿಲಿಷಿಯಸ್ ಆಗಿ ಪ್ರಿಪೇರ್ ಮಾಡಬಹುದು. ಮತ್ತೆ ತರ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಈ ಡಿಲಿಷಿಯಸ್ ಆಗಿರುವಂತಹ ರೆಸಿಪಿಯನ್ನ ಶುರು ಮಾಡೋಣ. ಮೊದಲನೇದಾಗಿ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ನಷ್ಟು ಈಸ್ಟರ್ನ್ ಚಿಕನ್ ಮಸಾಲಾನ ಬಳಸ್ತಾ ಇದ್ದೀನಿ. ನಂತರ ಒಂದು 700 ಗ್ರಾಮ್ನಷ್ಟು ಕ್ಲೀನ್ ಮಾಡಿರುವಂಥ ಚಿಕನ್, ಒಂದು 30 ಪೀಸ್ನಷ್ಟು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅನಂತರ ಅರ್ಧ ಹೋಳ್ನಷ್ಟು ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಕಸೂರಿ ಮೇಥಿ, ಅನಂತರ 1 ಟೀ ಸ್ಪೂನ್ನಷ್ಟು ಗರಂ ಮಸಾಲ, ಅರಿಶಿಣ ಸ್ವಲ್ಪ, 1.5 ಟೀ ಸ್ಪೂನ್ನಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನ್ನಷ್ಟು ಕಾಳುಮೆಣಸು, 1.5 ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ. ಸ್ನೇಹಿತರೆ, ಖಾರ ಹೆಚ್ಚು ಕಡಿಮೆ ನೀವು ಮಾಡ್ಕೊಳ್ಳಿ ಆಯಿತಾ. ನಂತರ 1 ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆ, 5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, 3 ದಪ್ಪ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಹುಳಿಗೆ ನಾವು ಟೊಮೆಟೊ ಬಳಸ್ತಾ ಇಲ್ಲ, ಬದಲಿಗೆ 200 ml ಮೊಸರು ಬಳಸ್ತಾ ಇದ್ದೀವಿ. ಈಗ ಯಾವ ರೀತಿ ಮ್ಯಾರಿನೇಟ್ ಮಾಡೋದು ನೋಡೋಣ. ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಆ ನಂತರ ಇಲ್ಲಿ ಗರಂ ಮಸಾಲ ನಿಮಗೆ ಬೇಕಾದರೆ ಹಾಕಿ, ಇಲ್ಲ ಸ್ಕಿಪ್ ಮಾಡ್ಬೋದು, ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ. ನಂತರ 1/4 ಟೀ ಸ್ಪೂನ್ನಷ್ಟು ಅರಿಶಿಣ, ಅಚ್ಕಾರದ ಪುಡಿ ಸ್ವಲ್ಪ ನೋಡಿ, ನಾನು ಇಲ್ಲೂ ಕೂಡ ಹಾಕ್ತೀನಿ, ಗ್ರೇವಿಗೆ ಕೂಡ ಹಾಕ್ತೀನಿ. ಆ ನಂತರ ಕಾಳು ಮೆಣಸಿನ ಪುಡಿ, ಆನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಇಲ್ಕುಗಳನ್ನು ಹಾಕ್ಕೊಳ್ತಾ ಇದ್ದೀನಿ, ಧನಿಯಾ ಪುಡಿ ಸ್ವಲ್ಪ, ಮೊಸರು. ಇಲ್ಲಿ ಸುಮಾರು ಒಂದು 200 ml ಮೊಸರನ್ನು ಬಳಸಿದ್ದೀನಿ. ಇದಿಷ್ಟನ್ನು ಹಾಕಿ ಒಂದು ಒಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮ್ಯಾರಿನೇಷನ್ ತುಂಬಾ ಇಂಪಾರ್ಟೆಂಟು. ಆನಂತರ ನಾನಿಲ್ಲಿ ನನ್ನ ಫೇವ್ರೆಟ್ ಈಸ್ಟರ್ನ್ ಚಿಕನ್ ಮಸಾಲಾನ ಹಾಕ್ತಾಯಿದ್ದೀನಿ. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಸುಮಾರು 1 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ ಸ್ನೇಹಿತರೆ. ಈಗ ಇದನ್ನೆಲ್ಲ ಚೆನ್ನಾಗಿ ಕೈಯಿನ ಸಹಾಯದಿಂದ ಮಿಕ್ಸ್ ಮಾಡಿಬಿಟ್ಟು ಈಗ ಮೇಲ್ಗಡೆ ಪ್ಲೇಟನ್ನು ಕ್ಲೋಸ್ ಮಾಡಿ ಸುಮಾರು 30 ನಿಮಿಷಗಳ ಕಾಲ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಬಿಟ್ಬಿಡೋಣ. ಈಗ ಆಗಿದೆ 30 ನಿಮಿಷ. ಓಪನ್ ಮಾಡೋಣ. ವಾವ್, ನಮ್ಮ ಅಡುಗೆ ಮನೆಯೆಲ್ಲ ಈ ಸ್ಮೆಲ್ಲಿಂದ ಘಮ 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 ಅಂತಿದೆ, ಮಸಾಲೆ ಸ್ಮೆಲ್ಲು. ಈಗ ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ತಿದ್ದಾಗೇ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಈರುಳ್ಳಿ 70% ಬೇಯಬೇಕು. ನೋಡ್ತಿದ್ದಾಗೇ ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಯಿತು. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು 10 ಇಲುಕು ಬೆಳ್ಳುಳ್ಳಿಯನ್ನು ಹಾಕೋಬೇಕಾಗತ್ತೆ. ಈಗ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಅಚ್ಕಾರದ ಪುಡಿ ಸುಮಾರು ಒಂದು ಅರ್ಧ ಟೀ ಸ್ಪೂನಷ್ಟು ಬಳಸ್ತಾ ಇದ್ದೀನಿ, ಅರಿಶಿಣ ಪುಡಿ ಸುಮಾರು ಒಂದು 1/4 ಟೀ ಸ್ಪೂನಷ್ಟು, ಎರಡನ್ನು ಹಾಕಿಬಿಟ್ಟು ಫ್ಲೇಮನ್ನು ಕಡಿಮೆ ಇಟ್ಬಿಟ್ಟು ಈಗ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ಜಾಸ್ತಿ ಇತ್ತು ಅಂದರೆ ಸೀದೋಗುತ್ತೆ. ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತಹ ಚಿಕನನ್ನು ಹಾಕ್ಕೊಳ್ಳೋಣ. ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇದನ್ನು ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆ ಕೂಡ ತಿನ್ಬೋದು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು 5 ನಿಮಿಷ ಇದು ಚೆನ್ನಾಗಿ ಕುದೀಲಿ ಸ್ನೇಹಿತರೆ. ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡ್ತೀನಿ. ಈಗ ಸ್ವಲ್ಪ ಓಪನ್ ಮಾಡೋಣ. ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಿಟ್ಕೊಂಡಿದೆ ಚಿಕನಲ್ಲಿ, ಬಟ್ ಆದರೂ ಚಿಕನ್ ಬೇಯಕ್ಕೆ ಸಾಕಾಗಲ್ಲ. ಹಾಗಾಗಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಚಿಕನ್ ಸಾಫ್ಟಾಗಿ ಬೇಯೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಕೊತ ಅಂತ ಕುದೀತಿದೆ ನೋಡಿ, ಚಿಕನ್ ಚೆನ್ನಾಗಿ ಬೆಂದಿದೆ ಆಯಿತಾ. ಈಗ ಒಂದು ಒಳ್ಳೆ ಮಿಕ್ಸನ್ನು ಕೊಡ್ತಾ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಫೈನಲಿ ಟಚ್ಚು ಆಯಿತಾ. ಈಗ ಇದಕ್ಕೆ ಒಂದು ಅರ್ಧ ಹೋಳ್ನಷ್ಟು ನಿಂಬೆ ಹಣ್ಣಿನ ರಸ, ಆ ನಂತರ ಕಸೂರಿ ಮೇಥಿ, ಇದನ್ನು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿ ಸ್ಟವನ್ನು ಆಫ್ ಮಾಡಿ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ಮಿಕ್ಸ್ ಮಾಡಿದ್ರೆ ಆಯಿತು. ಈಗ ಫೈನಲಿ ನಾನು ಏನು ಮಾಡ್ತೀನಿ ಅಂದರೆ, ಇದಕ್ಕೆ ಒಳ್ಳೆ ಟೇಸ್ಟ್ ಬೇಕು ಅಂದರೆ ಬೆಣ್ಣೆ ಬೇಕೇ ಬೇಕು. ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೆನಪಲ್ಲಿರಲಿ ಸ್ನೇಹಿತರೆ, ಸ್ಟವನ್ನು ಆಫ್ ಮಾಡಿದ್ದೀನಿ. ಈಗ ಕೆಳಗಿಳಿಸ್ಬಿಟ್ಟು ಸರ್ವ್ ಮಾಡಿದ್ರೆ ಆಯಿತು. ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ಲಾಗಿ ಮಾಡಿದಂತಹ, ಅದರಲ್ಲೂ ಈಸ್ಟರ್ನ್ ಚಿಕನ್ ಮಸಾಲಾನ ಯೂಸ್ ಮಾಡಿಕೊಂಡು ಮಾಡಿದಂಥ ರೆಸಿಪಿ. ಆ ಕಲ್ಲರು, ಆ ಗಾರ್ಲಿಕ್ ಚಿಕನ್ ಕಲ್ಲರು ಹೇಗಿದೆ ನೋಡಿ, ಪರ್ಫೆಕ್ಟಾಗಿ ಸೂಪರಾಗಿದೆ, ಸೂಪರ್ ಟೇಸ್ಟಿಯಾಗಿತ್ತು. ನೀವು ಕೂಡ ಈಸ್ಟರ್ನ್ ಚಿಕನ್ ಮಸಾಲಾನ ಟ್ರೈ ಮಾಡಿ ಡಿಫ್ರೆಂಟ್ ರೆಸಿಪೀಸ್ ಅನ್ನ ಮಾಡ್ಬೋದು. ಟ್ರೈ ಔಟ್ ಈಸ್ಟರ್ನ್ ಚಿಕನ್ ಮಸಾಲಾ.
ಮೈ ಪರ್ಫೆಕ್ಟ್ ಟೇಸ್ಟ್ ಪಾರ್ಟ್ನರ್ ಇನ್ ಯುವರ್ ಚಿಕನ್ ರೆಸಿಪಿ. ಸ್ನೇಹಿತರೆ, ನಾನು ಅಶ್ಯೂರ್ ಮಾಡ್ತೀನಿ, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಲವ್ ಇಟ್. ಅಷ್ಟು ಚೆನ್ನಾಗಿರುತ್ತೆ. ಇನ್ ಕೇಸ್ ನೀವೇನಾದ್ರೂ ಪ್ರಾಡಕ್ಟ್ ಅನ್ನ ಬೈ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ ಬೈ ಮಾಡಬಹುದು. ಆರ್ ಎಲ್ಸ್ ಅಲ್ಲಿ ಅಕ್ಕಪಕ್ಕ ಯಾವ್ದಾದ್ರು ಸ್ಟೋರ್ ಅಲ್ಲಿ ಕೂಡ, ಲೋಕಲ್ ಸ್ಟೋರ್ ಅಲ್ಲಿ ಕೂಡ ಬೈ ಮಾಡಬಹುದು.